ಮಿಂಚ ಇದ್ದಂಗ ಸಂಸಾರ. ಯಾವ ಹೊತ್ತಿಗೆ ಸಂಸಾರದಾಗ ಸುಖ ಬರ್ತದ ಗೊತ್ತಿಲ್ಲ, ಯಾವ ಹೊತ್ತಿಗೆ ದುಃಖ ಬರ್ತೈತಿ ಅನ್ನೋದು ಗೊತ್ತಿಲ್ಲ. ಬಡವರಿಗೆ ಅಷ್ಟ ಅಲ್ಲ, ಶ್ರೀಮಂತಿಗೂ ಎಲ್ಲರೂ ತಿಳ್ಕೊಂಡಿದ್ರು ಬಡವರಿಗೆ ಅಷ್ಟ ಬರ್ತೈತಿ ಅಂತ. ಶ್ರೀಮಂತರಿಗೆ ಬಹಳ ದೊಡ್ಡ ದೊಡ್ಡ ಬರ್ತಿದ್ರು. ಸುಳ್ಳು ಮಂದಿ ಮುಂದೆ ಹೇಳ್ತಿರಂಗಿಲ್ಲ ಅವರು. ಹೌದಿಲ್ಲ? ಹೇಳಿಗೂ ಒಳಗದು ಗ್ವಾರಿಗೆ ಹತ್ತಿದ ಕಟ್ಟಿಗೆ, ಗ್ವಾರಿಗೆ ಹತ್ತಿದ ಕಟ್ಟಿಗೆ ದಿನ ಆಟ ಮನಿ ಜಂತಿ ಕಂಬ ತಿಳ್ಕೋತ ತಿಳ್ಕೋತ ಬಂದಾವ. ಮ್ಯಾಗೇನೋ ಚಂದ ಕಾಣ್ತೈತಿ, ಒಳಗ ಹೆಂಗ ಗ್ವಾರಿ ಆಗಿರ್ತೈತಿಲ್ಲ. ಯಾವ ಹೊತ್ತಿಗೆ ಏನು ಬರ್ತದೆ ಗೊತ್ತಿಲ್ಲ. ಮಹತ್ವದ ಮಾತುಗಳನ್ನ ನಾವು ತಲೆಯಾಗ ಇಟ್ಕೊಂಡಿವಂದ್ರೆ ಅವು ಏನಾಗ್ತಾವಂದ್ರೆ ನಮ್ಗೆ ಸಂಸಾರ ಮಾಡಾಕ ಧೈರ್ಯ ಕೊಡ್ತಾವ. ಧೈರ್ಯ ಕೊಡ್ತಾವ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಐದಿದ್ರ ರಾಮ ಯಾಕೆ ವನವಾಸ ಮಾಡಿದ, ಪಾಂಡವರು ಯಾಕೆ ಭಿಕ್ಷಾ ಬೆಳೆದ್ರು, ಹೌದಿಲ್ಲ? ಹರಿಶ್ಚಂದ್ರ ಯಾಕೆ ಸುಡುಗಾಡ ಕಾಲ, ಇಂಥವೆಲ್ಲ ಮನೆಯಾಗ ಹೇಳ್ತಾರೆ, ಮಾಡ್ದಾಗ ಹೇಳ್ತಾರೆ. ಈ ಮಾತ ಮನೆಯಾಗ ಒಬ್ಬರು ಹೇಳ್ಯಾರ ನಿಮ್ಮ ತಂಗಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಮಲ್ಲಮ್ಮ ಹೆಂಡಿ ಬಳದಳು, ಹಳಸಿದ ಅಂಬಲಿ ತಿಂದಳು, ಹಾಗೆಲ್ಲ ಜೀವನ ಮಾಡ್ಯಾಳು, ಜಗತ್ತ ವಿಖ್ಯಾತ ಸಂತ ಆಗ್ಯಾಳು ಅಂತ ನಿಮ್ಮ ಮನೆಯಾಗ ಒಬ್ಬರ ಹೇಳ್ತಾರೆ. ಇಂಥ ಮಾತಿಗಳು ಇಂತಾನು ಹೇಳುದಿಲ್ಲ. ಅವ್ರು ಹಂಗ ಅಂತಾರೆ, ಬಿಟ್ಟು ಹೋಗ್ಬಿಡ್ರಿ ನೀನು ಅವ್ರ ಮನೆಗೆ ಅಂತ ಹೇಳ್ತಾರೆ. ಹೇಗೆ ಹೇಳಬಹುದು? ಎಣ್ಣೆ ಇರುವ ತನಕ ದೇವಿಗೆ ಒಲಿಯುವವರು. ನಮಗೆಲ್ಲ ಅನುಭವಕ್ಕೆ ಬರುವಂತ ಮಾತನ್ನ ಮಹಾನುಭಾವರು ಹೇಳ್ತಾ ಇದ್ದಾರೆ. ನಮ್ಮ ದೇವ್ರ ಒಂದು ದೀಪ ಹಚ್ತೀವಲ್ಲ, ದೀಪ ಹಚ್ತೀವಿ. ಆ ದೀಪ ಎಷ್ಟೊತ್ತನ ಉರಿತದ್ರಿ? ಎಷ್ಟೊತ್ತನ ಉರಿತದ? ನಾ ಹಿಂಗ ಕೇಳಕತ್ತಿದ್ದೆ, ಎಷ್ಟೊತ್ತನ ಉರಿತೈತೆ. ಒಂದು ಹುಡುಗ ಅಂತ ಹೇಳ್ತದ, ಆರು ತನ ಉರಿತೈತ್ರಿ ಅಂತ. ಇಂಥ ಆಡ್ತಾರ ಮಂದಿ ಹುಡುಗರು ಬಹಳ ಬೆಳಗಿರ್ತಾವೆ. ಎಣ್ಣೆ ಇರುವ ತನಕ ದೀವಿಗೆ ಉರಿಯುವರು. ಒಂದು ದೀಪ ಉರಿಬೇಕಾಗಿತ್ತಂದ್ರೆ ಎಣ್ಣೆ ಇರುವ ತನಕ ಹೆಂಗ ದೀಪ ಉರಿತೈತೋ ಪುಣ್ಯ ಇಹ ಪರ್ಯಂತ ಸಿರಿ ಇರ್ತದೋ. ಸಿರಿ ಅಂದ್ರೆ ಸಂಪತ್ತು. ಅದು ದುಡ್ಡು ಇರಬಹುದು, ಧಾನ್ಯ ಇರಬಹುದು, ವಿದ್ಯಾ ಇರಬಹುದು, ರೂಪ ಇರಬಹುದು, ಅಧಿಕಾರ ಇರಬಹುದು. ಇದೆಲ್ಲ ಇರ್ಬೇಕಾದ್ರೆ ಪುಣ್ಯ ಇದ್ರೆ ಸಿಗ್ತದ. ಪುಣ್ಯ ಇದ್ರೆ ಸಿಗ್ತದ. ನೀವು ನೋಡಿರಿಲ್ಲ, ಒಬ್ಬ ಹೆಣ್ಮಗಳ ಅಂತ ಐಶ್ವರ್ಯ ಅಂತೇಳಿ ಆಕೆಗೆ 3 ಕೋಟಿ ರೂಪಾಯಿ ಕಿರಿಕ್ ಹಾಕ್ಯಾರ ಅಂತ. ಆಕೆ ಹಂಗ ಎಲ್ಲ ಯಾಕೆ ಹೇಳಿದ್ರು? ಯಾರು ಒಳ್ಳೆಂತಾರೆ ಅಂತ ರೂಪ ನೋಡ್ತೀವಿ ಬಾ ನನಗಂದ್ರೆ ಎಲ್ಲರೂ ಹಂಗ ಆಗ್ಬೇಕನ್ನವ್ರ. ಬರ್ತೈತೆ ಬರ್ತೈತಂಗ ಪುಣ್ಯ ಬೇಕು. ಸೌಂದರ್ಯ ಇರ್ಬೇಕಾದ್ರೆ ಪುಣ್ಯ ಬೇಕು, ಸಂಪತ್ತು ಇರ್ಬೇಕಾದ್ರೆ ಪುಣ್ಯ ಬೇಕು. ನೋಡಿ, ಸಂಪತ್ತು ಸುಮ್ಮನೆ ಬರಂಗಿಲ್ಲ. तेरी किस्मत अच्छी होवे तो भाग्य तेरा दासी, दिल मगर साफ होवे तो घर में मथुरा कासा. ಎಂತ ಮಾತು ಹೇಳ್ತಾರೆ ಮಹಾನುಭಾವರು. ಪುಣ್ಯ ಸುಮ್ಮನೆ, ಐಶ್ವರ್ಯ ಸುಮ್ಮನೆ ಬರಂಗಿಲ್ಲ, ವಿದ್ಯಾ ಸುಮ್ಮನೆ ಬರಂಗಿಲ್ಲ, ರೂಪ ಸುಮ್ಮನೆ ಬರಂಗಿಲ್ಲ. ಇದೆಲ್ಲ ಇರ್ಬೇಕಾದ್ರೆ ಮೊದಲು ನೀನಂತ ಪುಣ್ಯ ಅಂದ್ರೆ ಧರ್ಮ ಇರ್ಬೇಕು. ಧರ್ಮ ಇಲ್ಲ, ಧರ್ಮ ಇತ್ತು ಅಂದ್ರೆ, ಪುಣ್ಯ ಇತ್ತು ಅಂದ್ರೆ ಸಂಪತ್ತು ನಿನ್ನ ಮನೆಗೆ ಹೆಂಗ್ ಬರ್ತೈತಿ ಅಂದ್ರೆ ಭಾಗ್ಯ ದೇವ ದಾಸಿ. ನಾ ಇಲೆಕ್ಷನ್ ಮಾಡ್ರಿ ನನಗೆ ಆಗುದಿಲ್ಲ ಅಂದ್ರೆ ಅವನ ಪುಣ್ಯ ಇತ್ತಂದ್ರೆ ಅವಿರೋ ಮ್ಯಾಗ ಕಲಿತಾರ. ಅವನು ಬಿಟ್ಟು ಇನ್ನೊಬ್ಬರ ಜಾತಿಯಾರ ಇರಕ್ಕೆ ನೀವು ದೂರ ಹೋಗ್ಬೇಡ. ನಮ್ಮ ಮನೆಗಳಿಗೆ ನಮ್ಮ 3 ವರ್ಷ ಆಯ್ತು ಚೇರ್ಮನ್, 3ನೇ ಪೀಡ ಒಬ್ಬಕ್ಕೆ ಹೆಣ್ಮಗಳು ದಿನ ಕಸಬೇಕು. ಏನ್ ಮಾಡಕ್ ನಾವು ಅಲ್ಲೇ ಅವ್ರ ಕುರ್ಚಿ ಮ್ಯಾಗ ಹೋಗಿ ಚೇರ್ಮನ್ ಹೊರದಾಗ ಗುಡಿಸ್ಕೊಳ್ಳೋ ಮೆಂಬರ್ ಕಳಕ್ ಬಿಡ್ತಾರೆ. ಇದನ್ನ ಯಾರು ಕೊಟ್ಟರು ಹೇಳು? ನಿಮಗೆ ಪಾಪ ಆಕೆ ಪುಣ್ಯ ಯಾರೇನ್ ಮಾಡು? ಪುಣ್ಯ ಅಚ್ಚಿ ಹೋಗೋದು ಭಾಗ್ಯ ದೇವದಾಸಿ. ಒಳ್ಳೆದ ಅಧಿಕಾರ ಮುಂದಿನ ಭಾಗದಲ್ಲೆಲ್ಲ ಹಿಂದಿನ ಭಾಗದಲ್ಲೆಲ್ಲ ಅಧಿಕಾರ ಬರ್ತೈತೆ ನೋಡು. ಒಳ್ಳೆದ್ರ ಕೇಳಂಗಿಲ್ಲ, ಬೆಣ್ಣ ಹತ್ತಿ ಬರ್ತದೆ. ಪುಣ್ಯ ಇಷ್ಟ ಕೆಲಸ ಕೊಡ್ತೈತೆ ನೋಡು. ದಿಲ್ ಮಗರ್ ಸಾಪು ಹೋಯ್ತು. ನಿನ್ನ ಮನಸ್ಸು ಚಲೋ ಇತ್ತು ಅಂತಂದ್ರೆ ಎಲ್ಲಿ ಹೋಗೋಣ? ನೀನು ಹರಿದ್ವಾರ ಹೋಗೋಣ, ನಾಸಿಕ್ ಹೋಗೋಣ, ಯಾವ ಪ್ರಯಾಗಕ್ಕೂ ಹೋಗೋಣ. ಒಳಗ ಸ್ವಚ್ಛ ಅಂತಂದ್ರೆ ಒಳಗ ಸ್ವಚ್ಛ ಮಾಡ್ಕೊಳಕ ಪ್ರಯಾಗಕ್ಕೆ ಹೋಗ್ಬೇಕು, ಏನು ಜಳಕ ಮಾಡಕ ಪ್ರಯಾಗಕ್ಕೆ ಹೋಗ್ಬೇಕು? ಹೇಳ್ರಿ ನೋಡೋಣ. ಮೋಕ್ಷ ಏನು ಮನುಷ್ಯನ ಶರೀರ
ಬರೋದಿಲ್ಲ. ಈ ಶರೀರ ಎದ್ರಷ್ಟಂ ತನ್ನಷ್ಟಂ. ಈ ಹುಟ್ಟೆ ಜೋಪಾನ ಮಾಡಿದ್ರು ಸಾಯ್ತದ, ಜೋಪಾನ ಮಾಡಿದ್ರು ಸಾಯ್ತದ. ಇದಕ್ಕ ಕಬಾಬ್ ಬೇಳೆ ಹಾಕಿದ್ರು ಸಾಯ್ತದ, ಸಜ್ಜಿ ರೊಟ್ಟಿ ಕಾಳ ಹಾಕಿದ್ರು ಇದು ಸತ್ತು ಹೋಗ್ತದೆ. ಸಂಸ್ಕಾರ ಬೇಕಾದದ್ದು ಎದಕ್ಕಂದ್ರೆ ಹೃದಯಕ್ಕೆ. ಹೃದಯಕ್ಕೆ ಸಂಸ್ಕಾರ ಬೇಕು, ಮನಸ್ಸಿಗೆ ಸಂಸ್ಕಾರ ಬೇಕು. ಹೌದಿಲ್ಲ? ಮನಸ್ಸಿಗೆ ಮೋಕ್ಷವಲ್ಲದೆ ತನುವಿಗಿಲ್ಲ, ತನು ವಿರಕ್ತಿಗೆ ಮೋಕ್ಷವಲ್ಲದೆ ಮನ ವಿರಕ್ತಿಗೆ ಇಲ್ಲವೋ. ನಿನ್ನ ಮನಸ್ಸು ವಿರಕ್ತ ಆಗ್ಬೇಕು, ನಿನ್ನ ಮನಸ್ಸು ವಿವೇಕಶೀಲ ಆಗ್ಬೇಕು. ನಿನ್ನ ಮನಸ್ಸು ಚಲೋ ಇತ್ತು ಅಂದ್ರ ದೇವರ ಹುಡುಕೋತ ನೀವು ಹೋಗಬೇಡ, ನಿನ್ನ ಹುಡುಕೋತ ದೇವ್ರ ಹುಡುಕೋ. ಎಷ್ಟು ಮಂದಿಗೆ ಗೊತ್ತಿಲ್ಲ ದೇವ್ರ ಹುಡುಕೋತ. ಸಂತ ತುಕಾರಾಮರು ಒಂದಿನ ಗಡಿ ಮಾಡಕತ್ತಿದ್ರು. ಹೇಗೆ ಬುದ್ಧಿ ಕಟ್ಟಿದ್ದು, ಬುದ್ಧಿ ಕಟ್ಟಿದಾಗ ಸದಾವ ಕಾಲದಲ್ಲಿ ಹಾಥಿ ಕಾಮ್ ಮುಖ ಮೇ ನಾಮ್ ಮನ್ ಮೇ ಭಗವಾನ್ ಕಾ ಪ್ರೇಮ್. ಸಂದ್ರೆ ಹೆಂಗಿರ್ತಾರೆ, ನಮ್ದು ಕೈ ಒತ್ತಟೆ, ಕಾಲು ಒತ್ತಟೆ, ಮನಸ್ಸು ಒತ್ತಟೆ, ಏನ್ ನಾವು ಎಲ್ಲಿ ಹೋಗಿರ್ತೇವೋ ಗೊತ್ತಾ ಇರಂಗಿಲ್ಲ. ನಾವೆಲ್ಲ ಇಲ್ಲೇ ಕುಂತಿರ್ತೀವಿ, ಎಲ್ಲಿರ್ತೀವೇನ ನಾವೆಲ್ಲ ಕುರ್ಚಂದಾಗ ಚಂದ ಕುಂತಿರ್ತೀವಿ. ಮನೆಯಾಗ ಏನೇನೇನೋ ಪಾಪ ಹಾಕಿರೋ ಇಲ್ಲೋ, ಕಿರಿ ಹಾಕಿರೋ ಇಲ್ಲೋ, ಅಲ್ಲಿ ಬಗಾರಿ ತಿನ್ನೇ ಇಲ್ಲೋ. ಹಿಂಗ ನಾವು ಮನಸ್ಸ ಏನು ಮನಸ್ಸು ರೀ, ಮನಸ್ಸು ಇಂಥ ಮನಸ್ಸು. ಶ್ರೀಮಂತರಿಗೆ ಬಡವರಿಗೆ ಅವನಿಗೆ ಕೆಲಸ ಐತಿ, ಕೆಲಸ ಮಾಡಬೇಕ. ಟೇಬಲ್ ಮ್ಯಾಗ ಕುಂತು ಬರೆಯಂದ್ರೆ ಬರೋದ್ರ ಕೊಡ್ಬೇಕು, ಬರೀಲಿಕ್ಕೆ ಕೊಡಬಾರ್ದು ಅಂತ ನೇಮದ. ಕೆಲಸ ಕಾಯಕ ಮಾಡಲ್ಲ ಉಣ್ಣವ, ಅವನು ಉಣ್ಣುವ ಅನ್ನ ಅನ್ನಲ್ಲ, ಅದು ಪಾಪ ಅಂತ ಈಗ ಶಾಸ್ತ್ರ ಹೇಳ್ತದೆ. ಸಂತ ತುಕಾರಾಮರು ಕೆಲಸ ಮಾಡ್ತಿದ್ರು. ಕೆಲಸ ಮಾಡುವಾಗ ಒಂದಿನ ನೇಗಿ ಬುತ್ತಿ ಕಟ್ಟಿ ಕಳಿಸಿದ್ದು. ಆ ಕೆಲಸ ಮಾಡ್ಕೋತ ನೇಗಿ ಕೆಲಸ ಮಾಡ್ತಿದ್ರು ಸಂತ ತುಕಾರಾಮರು. ಬುದ್ಧಿ ಕಟ್ಟಿದ್ದು ಅದು ನಾಯಿ ಬಂದು ಏನ್ ಮಾಡ್ತು ಅಂತಂದ್ರ, ದೇವರ ಭಕ್ತನ ಹಿಂಬಾಲ ಹೆಂಗ್ ಇರ್ತಾನಂದ್ರ ಇರಿವಿ ಸಕ್ರಿ ಹಿಂಬಾಲ ಹೆಂಗ್ ಇರ್ತಾವಲ್ಲ ಹಂಗ ದೇವ್ರು ಇರ್ತಾನಂದ್ರು. ದೇವರಿಗೂ ಭಕ್ತನಿಗೂ ಎಷ್ಟು ದೂರ ಅಂತಂದ್ರ ಇರಿವಿಗೆ ಸಕ್ರಿಗೆ ಎಷ್ಟು ದೂರ. ಸಕ್ಕರೆ ಇದ್ದಲ್ಲಿ ಏನಿರ್ತಾವ, ಭಕ್ತ ಇದ್ದಲ್ಲಿ ಯಾರಿರ್ತಾರ, ಭಗವಂತ ಇರ್ತಾನ. ನಿಜವಾದ ಪ್ರೀತಿ, ಪವಿತ್ರವಾದ ಒಂದು ಹೃದಯ ಇದ್ರೆ ಸಾಕು, ಭಗವಂತ ಹೊರಗಿಲ್ಲ. ನಹಿ ತೀರೆ ನಹಿ ದೂರ, ಪರಮಾತ್ಮ ದೂರದ ನರಣ, ನೀನೇ ಭಗವಂತನ ಸ್ವರೂಪ. ಭಗವಂತನ ನೀನು ಎಷ್ಟು ಸನೆಯಾದ ಪರಮಾತ್ಮ. ಏನಾಗ್ತಂದ್ರೆ ನಾಯಿ ಬಂದು ಆ ಬುದ್ಧಿ ತಗೊಂಡು ಮಾಡಿದ್ರಿ, ಬುದ್ಧಿ ತಗೊಂಡು ಮಾಡಿದ್ದು. ತುಕಾರಾಮನ ಹೆಂಡತಿ ಅವತ್ತು ಹೋಳಿಗೆ ಕಟ್ಟಿ ಅದ್ರಾಗ ತುಪ್ಪ ಬೀಳತೈತೆ ಅಂತ ಒಂದು ಸಣ್ಣ ಬೆಳಗ್ಲಿ ಒಳಗ, ಒಂದು ಸಣ್ಣ ಬಾಟ್ಲಿ ಒಳಗ ತುಪ್ಪ ಹಾಕಿದ್ದು. ನಾಯಿ ಬುತ್ತಿ ಎತ್ಕೊಂಡು ಮಾಡುದು. ಹೋಗುವಾಗ ತುಕಾರಾಮ ನಿಂದಿಂದ ಬಂಟ್ರು. ಏನಂತಾರ, ನಿಂದ್ರು ಹೋಗ್ಬೇಡ, ಇದು ತುಪ್ಪ ಐತೆ, ತುಪ್ಪ ಹಚ್ಕೊಂಡ್ ತಿನ್ನು ಹೋಳಿಗೆ, ಸಪ್ಪನ್ ತಿನ್ಬೇಡ ಅಂದ್ಕೊಳ್ಳೇನ. ಆ ನಾಯಿ ಹೋಗಿ ವಿಠೋಬ ಆಗ್ಬಿಡುತ್ತ. ನಾಯಿ ವಿಠೋಬ ಆಯ್ತು. ತುಕಾರಾಮ ಅಂತಾನೆ, ನೀ ಇಂಥ ಮೋಸ ಕೆಲಸ ನಾವು ಮಾಡ್ಬಾರ್ದ. ಏನಂತ ನೀ ಇಂಥ ಮೋಸ ಮಾಡೋದು ಯಾಕೆ ಕಲ್ತಿಯಪ್ಪ? ನೀ ನಾಯಿಯಾಗಿ ಬಂದಾಗ ನಾ ವಿಠೋಬ ಅಂತ ತಿಳಿದಿಲ್ಲ. ಈ ನಾಟಕ ನಿನಗೆ ಯಾಕೆ ತೋರಿಸ್ತೀನಿ, ಮೊದಲಿನಾಗ ಹಾಕ್ತೀನಿ ಅಂತ. ದೇವ್ರ ಮೊದಲಿನಾಗ ನಾಯಿಯಾಗಿ ತಿಂದ ಅಂದ್ರೆ ಹೆಂಗಿರ್ಬೇಕು ಹೃದಯ? ಏನೋ ಎಲ್ಲಿ ಅಂತಂದ್ರೆ ಘರನೇ ಮಧುರಾಪಾಸಿ. ನಿನ್ನ ಮನೆಯೊಳಗನ ನೀ ಹಿಂದನ ದೇವ್ರ ಏನ್ ಮಾಡ್ತಾನಂದ್ರ ನೀನು ಹಿಂದ ತಿರುಗಿದಾನಪ್ಪ. ಅದನ್ನ ಏನು ಅಂತ ಕೇಳಿದ್ರ ನಮ್ಮಲ್ಲಿ ಏನು ಪುಣ್ಯ ಇತ್ತು ಅಂತಂದ್ರೆ, ತೇರೆ ಪುಣ್ಯ ಅಚ್ಚಿ ರೋಹಿತೋ ಭಗವಾನ್ ಚಪ್ಪರ್ ಮಾಡ್ಕೋಬೇಕಾ. ಏನಂತ ಧರ್ಮ ಇತ್ತಂದ್ರೆ, ನೀನಂತ ಪುಣ್ಯ ಇತ್ತಂದ್ರೆ ನೀ ಗುಡಿಸಲದಾಗ ಹುಟ್ಟಿದ್ರು, ಪರಮಾತ್ಮ ಚಪ್ರ ಮನೆಯಾಗ ಹುಟ್ಟಿದ್ರು, ಚಪ್ರ ಹರದ ಸಂಪತ್ತು ಸುರಿದಾನಂತ. ನಿಮ್ಗೆ ತಾಸ ಏನೇ ಫ್ರೆಶ್ ಇದ್ದಿದ್ದ ಈಗಿಂದನೇ ಇದ್ರಾಗ ಒಂದು ಹುಡುಗಿ ರುದ್ರಾಕ್ಷಿ ಮಾರಾಕ್ ಬಂದಿದ್ದಾನೆ. ಯಾರಿಗೆ ಆಕೆ ಸುಮ್ಮ ರುದ್ರಾಕ್ಷಿ ಮಾರಾಕ ಬಂದಾಕಿ. ಆಕಿ ವೇಷ ಭೂಷಣ ನೀವೆಲ್ಲ ನೋಡಿರಲ್ಲ. ಅವ್ರು ಯಾರಂದ್ರ ಮೊದಲ
ವಿಚಿತ್ರ. ಪುಣ್ಯ ಪುಣ್ಯ ಪುಣ್ಯದ ಮೂಲವಿಲ್ಲವೇ ಏನನ್ನಾದರೂ ಸಾಧಿಸಲಾಗದು. ಪುಣ್ಯ ಅನ್ನತಕ್ಕಂಥದ್ದು ಧರ್ಮ ಅನ್ನತಕ್ಕಂಥದ್ದು ಏನ್ ಮಾಡ್ಬೇಕಂದ್ರೆ ನಮ್ಮಿಷ್ಟು ಎತ್ತರಕ್ಕೆ ಹೋಯ್ತದೆ, ಹೌದಿಲ್ಲ? ಪುಣ್ಯ ಇರುವ ತನಕ ಎಣ್ಣೆ ಇರುವ ತನಕ ದೇವಿಗೆ ಉರಿಯುವವೋ ಪೂರ್ವ ಪುಣ್ಯ ಇಹ ಪರ್ಯಂತ ಸರಿ. ನಮ್ಮ ಮನ್ಯಾಗ ಸೌಕಾರ್ತಿ ಶಾಶ್ವತವಾಗಿ ಉಳಿಬೇಕಾದ್ರೆ, ನಮ್ಮ ಮನೆ ಗೌರವ ಶಾಶ್ವತವಾಗಿ ಉಳಿಬೇಕಾದ್ರೆ, ನಮ್ಮ ಮನೆ ಕೆಮ್ಮತ್ತು ಉತ್ತರೋತ್ತರವಾಗಿ ಬೆಳಿಬೇಕಾಗಿತ್ತಂದ್ರ ಯಾರನ್ನ ಬಿಡಬಾರ್ದಂದ್ರೆ ಧರ್ಮ ಕೂಡ. ಯಾರು ಧರ್ಮವನ್ನು ಬಿಡಬಾರ್ದು. ಧರ್ಮೋ ರಕ್ಷತಿ ರಕ್ಷಿತ ತಸ್ಮಾತ್ ಧರ್ಮನ ಹಂತವ್ಯ ಮಾನವ ಧರ್ಮ ಹದೋವೆ. ನೀತಿಶಾಸ್ತ್ರ ಹೇಳ್ತದೆ, ಧರ್ಮವನ್ನ ನೀ ಸಂರಕ್ಷಣೆ ಮಾಡು, ಧರ್ಮ ನಿನ್ನ ಸಂರಕ್ಷಣೆ ಮಾಡುತ್ತದೆ. ಧರ್ಮಕ್ಕೆ ನೀನು ಸಂರಕ್ಷಣೆ ಮಾಡದೆ ಹೋದ್ರೆ ಧರ್ಮ ನಿನ್ನ ಸಂರಕ್ಷಣೆ ಮಾಡಂಗಿಲ್ಲ, ಹೌದಿಲ್ಲ? ಉದ್ಧರೇ ಆತ್ಮನಾತ್ಮನ ಆತ್ಮಾನ ವ್ಯವಸ್ಥಾವೇ ಆತ್ಮ ಇವ ಆತ್ಮನ ಒಂದು ಆತ್ಮ ಇವರಿಗುರಾತ್ಮನಃ. ಎಲ್ಲೋ ಮನುಷ್ಯನೇ, ನೀನು ಉದ್ಧಾರ ಮಾಡ್ಕೊಳಕ ನೀನ ಕಾರಣ, ನೀನು ನಾಶ ಮಾಡ್ಕೊಳಕನು. ನಮಗೆ ಯಾರು ನಾಶ ಮಾಡ್ತಾರೆ? ನಮಗೆ ಯಾರು ನಾಶ ಮಾಡಂಗಿಲ್ಲ. ನಮ್ಮನ್ನ ಉದ್ಧಾರ ಮಾಡ್ಕೋಬೇಕಾದ್ರೆ ನಾವ ಕಾರಣ, ನಮ್ಮನ್ನ ನಾಶ ಮಾಡ್ಕೋಬೇಕಾದ್ರೆ ನಾವ ಕಾರಣ. ಧರ್ಮದ ಪದದೊಳಗೆ ನಡೆಯುವಾಗ ನಮ್ಮ ಉದ್ಧಾರ ನಾವ ಆಗಿ ಯಾರು ಮಾಡಬೇಕಾದ್ರೆ ನಮ್ಮನ್ನು ಉದ್ಧಾರ ಮಾಡೋದು ಯಾಕೆ? ಧರ್ಮ. ಜಗದ್ಗುರು ಸಿದ್ಧಾರೂಢರು ಅಲ್ಲಿ ಹುಬ್ಬಳ್ಳಿಯೊಳಗ ಚಿತ್ಕರಾನಂದ ಗಿರಿ ಮಹಾರಾಜರ ಒಂದು ಸಮಾಧಿ ಐತಿ. ಈಗಲೂ ಚಿತ್ಕರಾನಂದರ ಒಂದು ಗದ್ದಿ ಸಮಾಧಿ. ಆ ಸಮಾಧಿಯೊಳಗೆ ಏನ್ ಮಾಡ್ತಿದ್ರು ಸಿದ್ಧಾರೂಢರು? ಮಲ್ಕೋತಿದ್ರು ರಾತ್ರಿ ಬಂದ ಸಂಚನ ಎಲ್ಲ ಅಡ್ಡಾಡಿ ಧರ್ಮೋಪದೇಶವನ್ನ ಮಾಡ್ತಿದ್ರು. ಮೈ ಮೇಲೆ ಅರಿವಿಲ್ಲ, ಹೊಟ್ಟೆಗೆ ಊಟಿಲ್ಲ, ತಿಳಿವಾದ ಶರೀರ, ಏನ ಕಷ್ಟ, ಹುಚ್ಚ ಅಂತಿದ್ರು ಮಹಾತ್ಮನಿಗೆ. ಜಗತ್ತನ್ನ ಎಚ್ಚರ ಮಾಡಕ್ಕೆ ಬಂದವರಿಗೆ ಜಗತ್ತ ಹುಚ್ಚಂತಿರ್ತಾರೆ. ಅವ್ರು ಎದಕ್ಕೆ ಬಂದಿರ್ತಾರೆ? ಎಚ್ಚರ ಮಾಡಕ್ಕೆ ಬಂದಿರ್ತಾರೆ. ಜಗದ್ಗುರು ಸಿದ್ಧಾರೂಢರು ಎಲ್ಲಾ ಕಡೆ ಹೋಗಿ ಹರಜನ ಕೇರಿಯೊಳಗೆ ಹಾದ್ರಂತ ಒಂದಿನ ಹುಬ್ಬಳ್ಳಿಯೊಳಗ ಹೋದಾಗ ಅಲ್ಲಿ ಮಂದಿ ಏನಾಗತ್ತಿರಂತ, ಯಜ್ಜ ಹುಚ್ಚಜ್ಜ ಸಿದ್ದಾಪಜ್ಜ ನೀ ಇಲ್ಲಿ ಬರಬಾರ್ದಾಗಿತ್ತು, ನಮ್ದು ಕೇರಿ ನಮ್ಮಲ್ಲಿ ಬಂದದ್ದು ನೋಡಿದ್ರೆ ನಿನ್ನ ಕಾಲ ಕಡಿತಾರ ಅಂದ್ರಂತ. ಹೌದು, ಸಿದ್ಧಾರೂಢರಂತ ಇಲ್ಲೋ, ನೀವು ಮನುಷ್ಯರು, ನಾವು ಮನುಷ್ಯರು, ನಮಗ ನಿಮಗ ಬೇರಿಲ್ಲ. ನನ್ನ ದೇಹ ಹುಟ್ಟಿದ್ದು ಪಂಚಮಹಾಭೂತಗಳಿಂದ, ನಿನ್ನ ದೇಹ ಹುಟ್ಟಿದ್ದು ಪಂಚಮಹಾಭೂತಗಳಿಂದ, ಹೌದಿಲ್ಲ? ನನ್ನ ದೇಹದಲ್ಲಿ ಒಂದು ಪ್ರಾಣ ಸುಳಿತಾ ಇದೆ, ನಿನ್ನ ದೇಹದಲ್ಲಿ ಒಂದು ಪ್ರಾಣ ಸುಳಿತದೆ. ನನ್ನ ದೇಹದೊಳಗೆ 72,000 ನಾಡಿ ಮೂಲಕವಾಗಿ ರಕ್ತ ಹರಿತದೆ, ನಿನ್ನ ದೇಹದೊಳಗೆ ನರ ಮೂಲಕವಾಗಿ ರಕ್ತ ಹರಿತದೆ. ನನ್ನ ತಲೆಯೊಳಗೆ ಒಂದು ಬೆರಳು ಕೆಲಸ ಮಾಡ್ತದೆ, ನಿನ್ನ ತಲೆಯೊಳಗೆ ಒಂದು ಬೆರಳು ಕೆಲಸ ಮಾಡ್ತದೆ. ಹಾಗೆ ತಿಳ್ಕೊಂಡಿ, ನಾನು ಬ್ಯಾರಿಲ್ಲ, ನೀನು ಬ್ಯಾರಿಲ್ಲ. ನನ್ನ ಹೃದಯದೊಳಗೆ ಒಂದು ಆತ್ಮ ಜ್ಯೋತಿ ಬೆಳಗ್ತದೆ, ನಿನ್ನ ಹೃದಯದೊಳಗೆ ಒಂದು ಆತ್ಮ ಜ್ಯೋತಿ ಬೆಳಗ್ತದೆ. ಇದ್ರಾಗ ಬ್ಯಾರ ಎನ್ನುವುದಿಲ್ಲ. ಹಂಗ ಕುಂದ್ರಬೇಡ್ರೋ, ಓಂ ನಮ ಶಿವಾಯ ಏನ್ರಿ, ಓಂ ನಮ ಶಿವಾಯ ಏನ್ರಿ ಉಪದೇಶ ಮಾಡ್ತೀವಿ. ಏನ್ ವಿಚಿತ್ರ ಅಂತೀರಿ ನೀವು? ಅವ್ರಿದ್ದಲ್ಲಿ ಹೋಗಿ, ಅವ್ರ ಹರಿಜನ ಕೇರಿಯೊಳಗೆ ಹೋಗಿ ಮಂದಿ ಕಡೆ ಬಳಸಿಕೊಂಡು, ಏ ಸಿದ್ಧ ಓಂ ನಮ ಶಿವಾಯ ಮಂತ್ರ ಹೊರಗೆ ಹೇಳಬಾರ್ದು, ಇದು ಮುಚ್ಚಿ ಹೇಳುದು, ಬೋಲ್ಯಾಗ ಕದ್ದಿಲೆ ಹೇಳುದು, ಕಿವಿಯಾಗ ಹೇಳುದು, ಹೆಣ್ಮಕ್ಳಿಗೆ ಹೇಳಂಗಿಲ್ಲ. ಹೆಣ್ಮಕ್ಳು ಶೂದ್ರಿಯರು, ಹೆಣ್ಮಕ್ಳಿಗೆ ಉಪದೇಶ ಮಾಡಂಗಿಲ್ಲ. ಅನ್ಯ ಜಾತಿಯವ್ರಿಗೆ ಉಪದೇಶ ಮಾಡಂಗಿಲ್ಲ, ಶೂದ್ರರಿಗೆ ಉಪದೇಶ ಮಾಡಂಗಿಲ್ಲ. ಇದು ಗಟ್ಟ ಜಾತಿಯವರಿಗೆ ಹೇಳುವ ಮಂತ್ರ ಇವತ್ತು ಕೆಡಿಸಿದಿ ನೀನು ಅಂತ ತಿಳ್ಕೊಂಡ ಸಿದ್ಧಾರೂಢರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿ. ಎಂತ ಕಾಲಿತ್ತು ಒಂದು ದಿನ, ನಮ್ಮದು ನಿಮ್ಮದು ಎಷ್ಟು ಪುಣ್ಯ. ಹಿಂಗೆ ವೇದಿಕೆ ಮ್ಯಾಗ ಕುಂದ್ರು ಕಾಲಿದ್ದಿದ್ದಿಲ್ಲ. ಅಮ್ಮವ್ರು ಹೇಳಿದ್ರಲ್ಲ, ಹೆಣ್ಮಕ್ಳು ಎಷ್ಟು ಕಷ್ಟ ಇತ್ತು ಅಂತ ಕೇಳಿದ್ರ. 12ನೇ ಶತಮಾನದೊಳಗನ ಬಸವಣ್ಣ ಅನ್ನ ಆಗಬೇಕಾಗಿತ್ತಂದ್ರೆ, ಬಸವಣ್ಣನಿಗೆ ತತ್ವಜ್ಞಾನ ಆಗಬೇಕಾಗಿತ್ತಂದ್ರೆ, ಹೆಣ್ಣ ಮಕ್ಕಳಿಗೆ ಕೊಡುವ ಹಿಂಸೆಯನ್ನು ಕಂಡ ಬಸವಣ್ಣ ಅವ ತ್ಯಾಗಿ ಆದ್ರು. ಅವನಿಗೆ ವೈರಾಗ್ಯ ಬಂತು. ಅಷ್ಟಲ್ಲ
ಸಿದ್ಧಾರ್ಥರಿಗೆ ಯಾವಾಗ